ಸರ್, ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಒಂದು ಆಸೆ ಆಕಾಂಕ್ಷೆ ಆ ವಿಚಾರವಾಗಿ ಏನಾದರೂ ಚರ್ಚೆ ಇಲ್ಲ, ಯಾವುದೇ ಚರ್ಚೆ ಮಾಡಿಲ್ಲ. ಈಗ ಡಿ.ಕೆ ಅವರು 2028ಕ್ಕೆ ಸಿಎಂ ಆಗಲಿ ಅಂತ ಹೇಳಿ ಜಮೀರ್ ಅವರು ಹೇಳಿದ್ರು. ನೀವು ನೋಡಿದ್ರೆ ಟ್ರೈ ಮಾಡ್ತಾನೆ ಇದ್ದೀರಿ. ಸೊ ನೋಡಿ, ನಾವೇನೇ ಹೇಳಿದ್ರು ಅಂತಿಮವಾಗಿ ಮಾಡೋರು ಯಾರು? ಮಾಡೋರ ಮೇಲ್ಗಡೆ ಇದ್ದಾರೆ. ನಮ್ಮ ಅಭಿಪ್ರಾಯ ಹೇಳ್ತೀವಿ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ಸಾಕಷ್ಟು ಹೇಳಿದ್ದೀವಿ. ಸೊ ಹೀಗಾಗಿ ಇನ್ನೂ ಅಂತಿಮವಾಗಿ ನಮ್ಮ ವರಿಷ್ಠರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ನಮ್ಮ ಕೈಯಲ್ಲಿ ಏನಿಲ್ಲ ಇಲ್ಲ. ಸರ್, ಮತ್ತೊಂದು ಮಾತು ಜಮೀರ್ ಅವರು ಹೇಳಿದ್ರು, ನಾನು ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ನಿಂತೇ ಹೇಳ್ತಾ ಇದ್ದೀನಿ ಮಾತು, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ. ಈಗ ಅವ್ರು ಹೇಳಿದ್ರೆ ಆಯ್ತಲ್ಲ, ಮತ್ತೆ ನಾವೇನು ಹೇಳದೈತಿ? ಇದು ಎಲ್ಲರೂ ಈಗಾಗಲೇ 20 ಸಲ ಹೇಳ್ಯಾರ, ನಾವು ಹೇಳಿವ, ಅವರು ಹೇಳ್ಯಾರ, ಎಲ್ಲರೂ ಹೇಳ್ಯಾರ. ಮೊನ್ನೆ 2-3 ದಿವಸ ಹಿಂದೆ ಹೇಳಿದ್ದೀನಿ. ಇದನ್ನೆಲ್ಲರೂ ರಿಪೀಟ್ ಮಾಡಿದ್ದಾರೆ, ಹೊಸದೇನಿಲ್ಲ ಇದರಲ್ಲಿ. ಆಲ್ರೆಡಿ ಎಲ್ಲರೂ ರಿಪೀಟ್ ಮಾಡಿದ್ದಾರೆ. ಇದ್ರು ಬಿಹಾರ ಚುನಾವಣೆ ನಂತರ ಅದು ಸ್ವಲ್ಪ ಜಾಸ್ತಿ ಆಗ್ತಿದೆಯಲ್ಲ, ಗೊತ್ತಿಲ್ಲ ಅದ್ರ ಬಗ್ಗೆ. ಈಗಾಗಲೇ ಇದ್ರ ಬಗ್ಗೆ ಇಂಥ ಸ್ಟೇಟ್ಮೆಂಟ್ ಮುಂಚೆನೂ ಕೊಟ್ಟಿದ್ದಾರೆ, ಇದೇನು ಹೊಸದೇನಲ್ಲ, ಮುಂಚೆನೂ ಕೂಡ ಬಂದಿದೆ. ಸೊ ಅವರವ್ರ ಅಭಿಪ್ರಾಯ ಹೇಳ್ತಾರೆ, ಹೇಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಅಷ್ಟೇ. ಅಲ್ಲ, ಅದಕ್ಕೆ ಡಿಸಿಎಂ ಅವರು ಹೇಳಿದ್ದಾರೆ ಸರ್, ಸಂತೋಷ್ ಅವರು ಹೇಳಿರೋದ್ರಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರೆ ನಾವು ಈಗಲೂ ಜೊತೆ ಇರ್ತೀವಿ, ಮುಂದಿನ ಜೊತೆ ಇರ್ತೀವಿ, ಒಂದಾಗಿರ್ತೀವಿ. ಅವರು ಅದನ್ನು 3-4 ಸರಿ ರಿಪೀಟ್ ಮಾಡಿದ್ದಾರೆ. ಈಗ 6 ತಿಂಗಳಲ್ಲಿ 3-4 ಸರಿ ಅವರು ಹೇಳಿದ್ದಾರೆ, ರಿಪೀಟ್ ಆಗಿದೆ. ಅದು ನಾವು ಹೇಳಿದ್ವಿ, ಅದೇನ ಹೇಳಿದ್ವಿ. ಸೊ ರಿಪೀಟ್ ಆಗಿದೆ, ಅದು ಹೊಸದೇನಿಲ್ಲ ಅದರಲ್ಲಿ.